ಕೆಲವು ಮಂದಿ ಐದು ಸ್ನೇಹಿತರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಬ್ರದರ್, ಈಗ ನಾವು ಸೂರ್ಯನ ಚಂದ್ರನ ದೇವರಂತೇಳಿ ನಾವು ಆರಾಧಿಸ್ತೀವಿ, ನಾವು ಪೂಜಿಸ್ತೀವಿ, ಸೂರ್ಯ ನಮಸ್ಕಾರ ಮಾಡ್ತೀವಿ. ಮತ್ತೆ ನಿಮ್ಮ ಬೈಬಲ್ನಲ್ಲಿ ಕೂಡ ಸೂರ್ಯನ ದೇವರು ಅಂತ ಹೇಳಿ ಬರ್ದಿದೆ ಅಲ್ಲ, ಮತ್ತು ನೀವು ಸೂರ್ಯನ ದೇವರು ಅಂತೇಳಿ ಆರಾಧಿಸ್ತೀರಾ ಅಂತೇಳಿ ಭಾರಿ ಮಂದಿ ಕೇಳ್ತಿರೋ ಪ್ರಶ್ನೆ ಇದು. ಅವರು ವಾಕ್ಯನ ಆಧಾರ ಮಾಡಿ ಕೇಳ್ತಾ ಇದ್ದಾರೆ. ಕೀರ್ತನೆಗಳು 84ನೇ ಕೀರ್ತನೆ 11ನೇ ವಚನದಲ್ಲಿ ಈ ರೀತಿ ಬರೆದಿದೆ ನೋಡ್ರಿ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಏನಂತ ಬರೆದಿದೆ? ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಈ ವಚನನ ಆಧಾರ ಮಾಡಿಕೊಂಡು ಭಾರಿ ಮಂದಿ ಹೈಂದವ ಸ್ನೇಹಿತರು ಕೇಳ್ತಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಬೈಬಲ್ ನಲ್ಲಿ ಕೂಡ ದೇವ್ರನ್ನ ಸೂರ್ಯನಿಗೆ ಹೋಲಿಸಾರಲ್ಲ, ಸೂರ್ಯನು ಅಂತ ಹೇಳ್ತಾ ಇದಾರಲ್ಲ, ಮತ್ತೆ ಸೂರ್ಯನು ನೀವು ಕೂಡ ದೇವ್ರಂತೇಳಿ ಆರಾಧಿಸ್ತೀರಾ ಅಂತೇಳಿ ಭಾರಿ ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬೈಬಲ್ ನಲ್ಲಿ ಬೇರೆ ಎಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಸೂರ್ಯನು ದೇವ್ರಂತ ಹೇಳಿ ಬರೆದಿಲ್ಲ, ಎಲ್ಲಿ ಹೇಳಿಲ್ಲ. ಯಾಕಂದ್ರೆ ಆದಿಯಲ್ಲಿನೇ, ಬೈಬಲ್ ಪ್ರಾರಂಭದಲ್ಲಿನೇ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದನು ಅಂತ ಹೇಳಿ ಬರೆದಿದೆ. ಅಂದ್ರೆ ದೇವರೇ ಸೂರ್ಯನ ಚಂದ್ರನ ನಕ್ಷತ್ರಗಳ ಸಮಸ್ತನ ಸೃಷ್ಟಿ ಮಾಡಿದನ. ಅದೇ ರೀತಿಯಲ್ಲಿ ನೀವು ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಕೈಯಿಂದ ಮಾಡುವ ಯಾವುದನ್ನೇನಾಗ್ಲಿ ನೀವು ಆರಾಧಿಸಬಾರದು, ಸೃಷ್ಟಿ ನೀವು ಆರಾಧಿಸಬಾರದು ಅಂತ ಹೇಳಿ ವಾಕ್ಯವು ಬಹು ಸ್ಪಷ್ಟವಾಗಿ ಧರ್ಮೋಪದೇಶ ಕಾರಣದಲ್ಲಿ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದೋಣ. ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲಾ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರ ನಕ್ಷತ್ರಗಳೆನ್ನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲು ಬಾರದು, ನಮಸ್ಕರಿಸಲು ಬಾರದು. ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಆಕಾಶ ನಕ್ಷತ್ರಗಳ ಸೂರ್ಯ ಚಂದ್ರಗಳನ್ನ ನೀವು ಆರಾಧಿಸಬಾರದು, ಪೂಜಿಸಲು ಬಾರದು ಅಂತೇಳಿ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಮತ್ತೆ ಇಲ್ಲಿ ಕೀರ್ತನೆಯಲ್ಲಿ 84ನೇ ಕೀರ್ತನೆ 11ನೇ ವಚನದಲ್ಲಿ ಯೆಹೋವನು ಸೂರ್ಯನು ಅಂತೇಳಿ ಬರೆದಿದೆಲ್ಲ. ಮತ್ತೆ ಹಂಗಂದ್ರೆ ಸೂರ್ಯನು ದೇವ್ರ ಅಂದ್ರೆ ಅಲ್ಲಿ ಬರೆದಿರುವಂತ ಸಂದರ್ಭ ಏನಪ್ಪಾ ಅಂತ ಹೇಳಿದ್ರೆ, ದೇವ್ರನ್ನ ಸೂರ್ಯನಿಗೆ ಹೋಲಿಸ್ತಾ ಇದಾರ ಕೀರ್ತನಕಾರನು. ಸೂರ್ಯನಿಗೆ ಏನಪ್ಪಾ 3 ಕ್ವಾಲಿಟೀಸ್ ಇದಾವ. ಸೂರ್ಯನಿಗೆ 3 ಕ್ವಾಲಿಟೀಸ್ ಇದಾವ. ಏನೇನೋ ಕ್ವಾಲಿಟೀಸ್ ಅಂತ ಹೇಳಿದ್ರೆ, ಸೂರ್ಯನು ಬೆಳಕು ಕೊಡ್ತಾನೆ, ಸೂರ್ಯನು ಲೋಕಕ್ಕೆಲ್ಲ ಬೆಳಕು ಕೊಡ್ತಾನೆ. ಅದೇ ರೀತಿ ಸೂರ್ಯನು ಲೋಕಕ್ಕೆ ಶಾಖ ಕೊಡ್ತಾನೆ. ಅಂದ್ರೆ ಈ ಭೂಲೋಕದಲ್ಲಿ ಸೂರ್ಯನ ಆ ಒಂದು ಶಾಖ ಬಿದ್ದಿಲ್ಲ ಅಂದ್ರೆ ಈ ಏನಾಗ್ತದೆ ಅಂದ್ರೆ ಎಲ್ಲದೂ ಐಸಾಗಿ ಗಡ್ಡ ಕಟ್ಕೊಂಡು ಹೋಗಿ ಯಾವ ಮಾನವನ ಕೂಡ ಇಲ್ಲಿ ಜೀವಿಸಕ್ ಆಗೋದಿಲ್ಲ. ಅದಕ್ಕೆ ಸೂರ್ಯನು ಶಾಖ ಕೊಡ್ತಾನೆ. ಅದರಲ್ಲಿ ಪ್ರೊಟೆಕ್ಷನ್ ಅಂದ್ರೆ ಈ ಐಸ್ ನಲ್ಲಿ ನಾವು ಈ ಸೂರ್ಯನ ಶಾಖ ಇಲ್ಲ ಅಂತ ಹೇಳಿದ್ರೆ ಭೂಮಿ ಎಲ್ಲ ಐಸ್ ಗಡ್ಡೆ ಆಗಿ ಯಾವ ಮಾನವನು ಕೂಡ ಜೀವಿಸಕ ಆಗೋದಿಲ್ಲ. ಅಂದ್ರೆ ಅದರಿಂದ ಪ್ರೊಟೆಕ್ಷನ್ ಕೊಡಾಕ ಆ ಸೂರ್ಯನ ಕಿರಣಗಳು ಈ ಭೂಮಿ ಮೇಲೆ ಬಿಡಬೇಕು. ಅದೇ ರೀತಿಯಲ್ಲಿ ನಾವು ಜೀವಂತವಾಗಿ ಇರಬೇಕಂದ್ರೆ ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಬೀಳಬೇಕು, ಗಿಡಗಳ ಮೇಲೆ ಬೀಳಬೇಕು. ಅದರಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಆಗಬೇಕು. ಆಕ್ಸಿಜನ್ ಇಂದ ನಾವು ಜೀವಿಸ್ತೀವಿ. ಅಂದ್ರೆ ಜೀವ ಕೊಡುವಂತ ಆ ಒಂದು ಆ ಸೂರ್ಯನ ಕಿರಣಗಳು ಗಿಡದ ಮೇಲೆ ಬಿದ್ದಾಗ ಆ ಆಕ್ಸಿಜನ್ ಪ್ರೊಡ್ಯೂಸ್ ಆಗಿ ನಾವು ಆ ಆಕ್ಸಿಜನ್ ನ ತಗೊಂಡು ಜೀವಿಸ್ತೀವಿ. ಅಂದ್ರೆ ಈ 3 ಸೂರ್ಯನು ಕೊಡ್ತಾನೆ. ಅಂದ್ರೆ ಈ ರೀತಿಯಾಗಿ ದೇವರು ಕೂಡ ನಮಗೆ ಬೆಳಕಾಗಿದ್ದಾನ. ನಾನೇ ಬೆಳಕಾಗಿನಿ ಅಂತೇಳಿ ಸ್ವಾಮಿ ಹೇಳಿದಾನೆ. ಹೌದಾ ಇಲ್ಲ?
ದೇವರು ಲೋಕಕ್ಕೆ ಬೆಳಕಾಗ್ಯಾನ. ಸಮಸ್ತ ಜೀವರಾಶಿಗಳಿಗೆ ಬೆಳಕು ಯಾರು? ಪ್ರತಿ ಕತ್ತಲದಲ್ಲಿ ಜೀವಿಸುವಂತ ಮಾನವನ್ನ ಬೆಳಕಿನಲ್ಲಿ ತರೋದು ಯಾರು? ದೇವರು. ಆತ ನೀತಿ ಸೂರ್ಯನಾಗಿ ನಮ್ಮ ಮೇಲೆ ಉದಯಿಸಿ ನಮ್ಮ ಜೀವಿತಗಳನ್ನು, ಈ ಪಾಪ ಜೀವಿತಗಳನ್ನು, ಕತ್ತಲ ಜೀವಿತಗಳನ್ನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ನೀತಿವಂತರಾಗಿ ಮಾಡಿ ಬೆಳಕು ಜೀವಿತಕ್ಕೆ ನಮ್ಮ ತಂದನ. ಆತೇ ನಮಗೆ ಬೆಳಕಾಗ್ಯಾನ. ಅದೇ ರೀತಿಯಲ್ಲಿ ಆತನು ನಮಗೆ ಸಂರಕ್ಷಕನಾಗ್ಯಾನ. ಈ ಪಾಪದಲ್ಲಿ ನಾವು ಜೀವಿಸಿಲ್ದಂಗೆ, ಈ ಪಾಪ ಬಲಹೀನತೆಯಿಂದ ನಮ್ಮನ್ನು ಬಿಡಿಸಿ ಎಲ್ಲದರಿಂದ ನಮಗೆ ಸಂರಕ್ಷಕನಾಗಿ, ಆತೇ ನಮಗೆ ಕುರುಬನಾಗಿ ಸಂರಕ್ಷಕನಾಗಿ ನಮ್ಮನ್ನು ನಡೆಸ್ತದನ್ನ. ಅದೇ ರೀತಿಯಲ್ಲಿ ಆತೇ ಜೀವವಾಗ್ಯದನ್ನ. ನಮ್ಮಲ್ಲಿ ಜೀವವು ತುಂಬಿ ಆ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ನಮ್ಮನ್ನು ಮಾಡಿರೋದಾರು ದೇವರು. ಅಂದ್ರೆ ಈ 3 ಕ್ವಾಲಿಟೀಸ್ಗಳು ಸೂರ್ಯನಲ್ಲಿ ಕಾಣುತ್ತಿದವಲ್ಲ, ಅದಕ್ಕೆ ದೇವ್ರನ್ನ ಸೂರ್ಯನಿಗೆ ಈ ಕೀರ್ತನಕಾರನು ಹೋಲಿಸ್ತದನ್ನ. ಈಗ ಯೇಸು ಸ್ವಾಮಿ ಬೈಬಲ್ನಲ್ಲಿ ಎಲ್ಲಿ ಕೂಡ ಕುರುಬನಾಗಿ ಕೆಲಸ ಮಾಡಿಲ್ಲ, ಕುರುಬಲು ಕಾಯೋ ಕೆಲಸ ಮಾಡಿಲ್ಲ. ಆದ್ರೆ ದೇವ್ರ ಏನಂತ ಹೇಳ, ನಾನೇ ಒಳ್ಳೆ ಕುರುಬನ್ ಅಂತ ಹೇಳ. ಅಂದ್ರೆ ಕುರುಬನ್ ಅಂತ ಹೇಳನಂತೇಳಿ ಯೇಸು ಸ್ವಾಮಿ ಎಲ್ಲನ ಕುರುಬಲು ಕಾದನ, ಎಲ್ಲ ನಾ ಕೆಲಸ ಮಾಡಣ. ಈಗ ನಾವು ಫೋಟೋಗಳಲ್ಲಿ, ಚಿತ್ರಗಳಲ್ಲಿ ನಾವು ನೋಡ್ತಿರ್ತೀವಿ, ಯೇಸು ಸ್ವಾಮಿ ಕುರುಗಳು ಎತ್ಕೊಂಡಿರೋದು, ಕುರುಗಳು ಕಾಯೋದು ತೋರಿಸ್ತಿರ್ತಾರ ಫೋಟೋಗಳಲ್ಲಿ, ಈ ಒಂದು ಫ್ರೇಮ್ಗಳಾಗ ಹಾಕ್ತಿರ್ತಾರ. ಯೇಸು ಸ್ವಾಮಿ ಎಲ್ಲನ ಕುರುಗಳು ಕಾದಂಗ, ಆ ರೀತಿ ಕುರಿ ಕೆಲಸ ಮಾಡ್ದಂಗ ಎಲ್ಲನ ಬೈಬಲ್ ಅಲ್ಲಿ ಆಯ್ತಾ? ಅಂದ್ರೆ ಆತನು ಒಳ್ಳೆ ಕುರುಬನು. ಒಂದು ಕುರಿಗಳಿಗೆ ಹೆಂಗ ತನ್ನ ಕುರುಬನು ಪ್ರಾಣ ಕೊಟ್ಟು ಆ ಕುರಿಗಳನ್ನು ಕಾಪಾಡುತ್ತಾನೋ, ಹಂಗ ದೇವರು ನಮ್ಮನ್ನ ತನ್ನ ಪ್ರಾಣ ಕೊಟ್ಟು ಕಾಪಾಡನ. ಅದಕ್ಕೆ ನಾನು ಒಳ್ಳೆ ಕುರುಬನ್ ಅಂತ ಹೇಳ್ಕೊಂಡ. ಅದೊಂದು ಸಾದೃಶ್ಯವಾಗೈತೆ. ಅದು ನಾವು ಸಾದೃಶ್ಯವಾಗಿ ತಗೋಬೇಕೆ ತಪ್ಪ, ಇಲ್ಲಿ ಬರೆದಿದ್ದಾರ ಅಂತ ಹೇಳಿ ಅದನ್ನ ಅಕ್ಷರಾರ್ಥವಾಗಿ ನಾವು ತಗೋಬಾರ್ದು. ಇಲ್ಲಿ ಕೀರ್ತನಕಾರನ ಏನಂತ ಹೇಳ್ತೇನೆ, ಈ 3 ಕ್ವಾಲಿಟೀಸ್ ದೇವರಲ್ಲಿರೋ ಕ್ವಾಲಿಟೀಸ್ ಸೂರ್ಯನಲ್ಲಿ ಕಾಣಕತ್ತವಲ್ಲ, ಅದಕ್ಕಾಗಿ ದೇವರ ಸೂರ್ಯನ ಹೋಲಿಸ್ತದಾರ ಅಷ್ಟೇ. ಸೂರ್ಯನೇ ದೇವರಲ್ಲ. ಇಲ್ಲಿ ಬಹು ಸ್ಪಷ್ಟವಾಗಿ ಧರ್ಮೋಪದೇಶ ಕಾಂಡದಲ್ಲಿ ಆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಏನಂತ ಬರೆದೈತೆ, ನೀವು ಆಕಾಶ ನಕ್ಷತ್ರಗಳಾಗ್ಲಿ, ಸೂರ್ಯ ಚಂದ್ರಗಳಾಗ್ಲಿ ನೀವು ಆರಾಧಿಸಬಾರ್ದು, ನೀವು ಪೂಜಿಸಬಾರ್ದು. ಸ್ಪಷ್ಟವಾಗಿ ದೇವರು ಸ್ಟೇಟ್ಮೆಂಟ್ ಕೊಟ್ಟನ, ಹೇಳ್ಬಿಟ್ಟನು. ನಾವು ಸೂರ್ಯನ ಆರಾಧಿಸೋರಲ್ಲ, ಸೃಷ್ಟಿನ ಆರಾಧಿಸೋದ್ರಲ್ಲ, ನಾವು ಸೃಷ್ಟಿಕರ್ತನ ಆರಾಧಿಸೋರು. ಆಮೇನ್. ಆತನ ನೀತಿ ಸೂರ್ಯನು, ಆತನ ತೇಜೋಮಯನು. ನಾವು ದೇವರನ್ನ ಆರಾಧಿಸೋರು, ಸೂರ್ಯನಲ್ಲ. ಆಮೇನ್.